Hi friends, welcome to channel. Santa Claus is coming to town. ವೆಲ್ಕಮ್ ಟು ದ ಚಾನಲ್. ತುಂಬ ದಿನದಿಂದ ವಿಡಿಯೋಸ್ ಮಾಡೋಕ್ಕಾಗಿಲ್ಲ, ಸೊ ಹಾಗಾಗಿ ಇವತ್ತು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ತುಂಬಾ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋ, ಬಿಕಾಸ್ ಕೆಲವೊಂದಷ್ಟು ಕಿಚನ್ ಡೆಕೋರ್ ಅಥವಾ ಥಿಂಗ್ಸ್ನ ನಾನು ತೊಗೊಂಡು ಬಂದಿದ್ದೀನಿ. ಅದನ್ನು ಅನ್ಬಾಕ್ಸ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಯಾವ್ದ್ಯಾವ್ದು ತೊಗೊಂಡಿದ್ದೀನಿ, ಪ್ರೈಸ್ ಎಷ್ಟು ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ಬಂದು ಆಲ್ರೆಡಿ ಓಪನ್ ಮಾಡಿದ್ದೀನಿ ಬಾಕ್ಸಸ್ನೆಲ್ಲ, ಸೊ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಬಂದು ಕೀ ಹೋಲ್ಡರ್, ಈ ಥರ ಹುಡ್ಡು, ಇಲ್ಲಿ ಮೊಬೈಲ್ ಚಾರ್ಜ್ ಆ ಥರ ಹಾಕೊಳ್ಳೋದಕ್ಕೆ, ಮತ್ತು ಕೀ 6 ಕೀ ಹೋಲ್ಡ್ ಮಾಡೋದಿರುತ್ತೆ ಇಲ್ಲಿ. ಆ್ಯಂಡ್ ಹಿಂದೆ ಲಾಕ್ ಮಾಡೋದು. ಸೊ ಈ ಥರ ಕೀ ಹೋಲ್ಡರ್ 2 ಬಂದಿದೆ. ಸ್ವೀಟ್ ಹೋಮ್ ಅನ್ನೋ ಥರ ಬಂದು, ಆ್ಯಂಡ್ ಇದು ಒಂದು 2 ಸೆಟ್ ಆಫ್ 2 ಬಂದಿದೆ. ಪ್ರೈಸು ಆ್ಯಕ್ಚುಲಿ ನಾನು ಎಲ್ಲ ಆನ್ಲೈನ್ ಪೇಮೆಂಟೇ ಮಾಡಿರೋದ್ರಿಂದ ಇದಕ್ಕೆ ಪ್ರೈಸ್ ಎಷ್ಟು ಅಂತ ಡೆಫಿನೆಟ್ಲಿ ನನಗೆ ಮರ್ತೋಗ್ಬಿಟ್ಟಿದ್ದೀನಿ. ಸೊ ನಾನು ಟ್ಯಾಗ್ ಮಾಡ್ತೀನಿ ಇಲ್ಲಿ ಎಲ್ಲಾದರೂ ಒಂದು ಕಡೆ ಪ್ರೈಸ್ ಎಷ್ಟು ಇದ್ರದ್ದು ಅನ್ನೋದನ್ನು ಟ್ಯಾಗ್ ಮಾಡ್ತೀನಿ. ಸೊ ಇದು ಒಂದು ಪ್ರಾಡಕ್ಟ್ ಡೆಕೋರೇಷನ್ಗಾದರೂ ಯೂಸ್ ಮಾಡ್ಬೋದು, ಅಥವಾ ಎಸೆನ್ಷಿಯಲ್ ಅಂತನಾದರೂ ತಿಳ್ಕೊಬೋದು. ಸೊ ದಿಸ್ ಇಸ್ ಒನ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು, this is very helpful. ಇದು ಕಬೋರ್ಡ್ಸ್, ಕಿಚನಲ್ಲಿ ಕಬೋರ್ಡ್ಸ್ ಮಾಡಿಸ್ಕೊಂಡಿರೋರು ಕೆಲವೊಂದು ಪಾರ್ಟ್ಸ್ ಮಾಡಿಸಿಲ್ಲ ಅಂದರೆ ಸೊ ಇದು ಯೂಸ್ ಆಗುತ್ತೆ. ಅಥವಾ ಕೆಲವೊಂದಷ್ಟು ಥಿಂಗ್ಸ್ನ ನೀವು ಪ್ರಿಸರ್ವ್ ಮಾಡಿಡೋದಕ್ಕೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರ ಟ್ರೇಸ್ ಕಾಣಿಸ್ತಿದೆಯಾ, ಈ ಥರ ಸೇಮ್ 2 ಪೀಸಸ್ ಬರುತ್ತೆ, ಸೇಮ್ ಕಲರ್ 2 ಪೀಸಸ್ ಥರ 6 ಪೀಸಸ್ ಬರುತ್ತೆ. ಸೊ ನನಗೆ ಕಬೋರ್ಡ್ಗೆ ಸ್ಪೂನ್ಸ್ ಹಾಕೋಕ್ಕೆ ಮತ್ತು ಕೆಲವೊಂದಷ್ಟು ಥಿಂಗ್ಸ್ ಹಾಕೋಕ್ಕೆ ಬೇಕಿತ್ತು, ಸೊ ಹಾಗಾಗಿ ನಾನು ತರಿಸ್ಕೊಂಡಿದ್ದೀನಿ ಇದು. ಸೊ ಲೆಂತು ಕೂಡ ಚೆನ್ನಾಗಿದೆ. ಸೊ ನಿಯರ್ಲಿ ಇಷ್ಟು ಲೆಂತ್ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ ಲೆಂತು. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಪೀಸ್ ಆಫ್ 6 ಪೀಸಸ್ ಬರುತ್ತೆ. ಸೊ ಇದ್ರ ಪ್ರೈಸ್ ಕೂಡ ಗೊತ್ತಿಲ್ಲ ನನಗೆ, ಅದನ್ನು ಕೂಡ ಟ್ಯಾಗ್ ಮಾಡ್ತೀನಿ, ಒಂದ್ಸಲ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಸಿಂಕ್ ಇರುತ್ತಲ್ವ, ಸಿಂಕಲ್ಲಿ ನೀರು ಡಿಸೈನ್ ಆಗಿ ಫ್ಲೋ ಆಗೋದೆಲ್ಲ ನೋಡ್ತಿರ್ತೀರಲ್ವ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬಾ ಚೆನ್ನಾಗಿ ನೀರು ಹಿಂಗೆಲ್ಲ ತಿರುಗಿಸೋ ಥರ. ಸೊ ಆ ಥರದ್ದೆಲ್ಲ ಬರುತ್ತಲ್ಲ, ಆ ಥರದ್ದು ಒಂದು ಪ್ರಾಡಕ್ಟ್ ಇದು. ಕಾಣಿಸ್ತಾ ಇದೆಯಾ, ಈ ಥರ. ಆ್ಯಂಡ್ ಇದನ್ನು ಹೀಗೆ ದೊಡ್ಡದು ಮಾಡ್ಬೋದು, ಹಿಂಗೆಲ್ಲ ಮಾಡೋಕ್ಕಿರತ್ತಲ್ಲ. ಮತ್ತು ಇದು ರೊಟೇಟ್ ಆಗುತ್ತೆ ನೀರು ಬಂದಾಗ. ಇದನ್ನು ಟ್ಯಾಪ್ ಇರುತ್ತಲ್ಲ, ಟ್ಯಾಪಿಗೆ ಟ್ಯಾಪ್ ಮಾಡಿ ಇದನ್ನು ಹಿಂಗೆ ಮಾಡೋದು. ಸೊ ಇದೊಂದು ಬೇಕಿತ್ತು ನನಗೆ, ಸೊ ಹಾಗೆ ಇದನ್ನು ತರಿಸಿ. ಸೆಟ್ ಆಫ್ 2 ಪೀಸಸ್ ಬರುತ್ತೆ. ಆ್ಯಂಡ್ ಇದ್ರ ಒಳಗಡೆ ಟ್ಯಾಪಿಗೆ ಈ ಥರ ಟೈಟ್ ಮಾಡೋದಕ್ಕೆ ಇದು ಒಂದು ಹೋಲ್ಡರ್ ಕೂಡ ಕೊಟ್ಟಿರ್ತಾರೆ. ಬೇಡ ಅಂದರೆ ನಾವು ಹೀಗೇನೂ ಯೂಸ್ ಮಾಡ್ಬೋದು. ಇದೊಂಥರ ಚೆನ್ನಾಗಿ ಬರುತ್ತೆ ನೀರು. ಸೊ ತುಂಬಾ ಇಷ್ಟ ಆಯಿತು ನನಗೆ, ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇದೊಂದು ತರಿಸ್ಬೇಕು ಅಂತ. ಸೊ ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೀನಿ. ಇದು ಪ್ರೈಸ್ ಕೂಡ ಡೆಫಿನೆಟ್ಲಿ ಗೊತ್ತಿಲ್ಲ, ಟ್ಯಾಗ್ ಮಾಡ್ತೀನಿ, ನೋಡ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ 2. ಆ್ಯಂಡ್ ನೆಕ್ಸ್ಟ್ ಇದು ಎಸೆನ್ಷಿಯಲ್ ನನಗೆ ಸದ್ಯಕ್ಕೆ ಅನಿಸುತ್ತೆ. ಇದು ಕಿಚನ್ ಡಿಶ್ ವಾಷರ್ ಟ್ರೈ. ಸಿಂಕಲ್ಲಿ ಪಾತ್ರೆ ತೊಳೆದು ಹಾಕೋದಕ್ಕೆ ನಮಗೆ ಸ್ಟ್ಯಾಂಡಿಗೆ ಹಾಕ್ಬೋದು ಡೈರೆಕ್ಟ್, ಬಟ್ ನೀರು ಫ್ಲೋ ಆಗುತ್ತೆ ಮತ್ತು ಆ ಗ್ರೆನೈಟ್ ಮೇಲೆಲ್ಲ ನೀರು ಉಳ್ಕೊಳ್ಳುತ್ತೆ. ಸೊ ಇದು ಯಾವುದೂ ಆಗಬಾರ್ದು, ನೀಟಾಗಿರಬೇಕು, ಡಿಸೆಂಟಾಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಆ್ಯಕ್ಚುಲಿ ಸ್ಟೀಲಲ್ಲೇ ತೊಗೊಳ್ಳೋಣ ಅಂತ ನಾನು ನೋಡಿದೆ. ಬಟ್ ಸ್ಟೇನ್ಲೆಸ್ ಸ್ಟೀಲ್ ಬಂದ್ರೂ ತುಕ್ಕು ಹಿಡಿಯೋದು ಆ ಥರದ್ದೆಲ್ಲ ಆಗಿಬಿಡುತ್ತೆ ಅಂತ ಅನಿಸ್ತು ನನಗೆ. ಸೊ ಹಾಗಾಗಿ ಸ್ವಲ್ಪ ಫಸ್ಟ್ ಇವಾಗ ಸೊ ಇದು ಒಂದು ನನಗೆ ಬೇಕಿತ್ತು. ಸೊ ಹಾಗಾಗಿ ನಾನು ಇದನ್ನೊಂದು ತರಿಸ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಆ್ಯಂಡ್ ಕಲರ್ ತುಂಬ ಕಲರ್ಸ್ ಇದೆ, ಬಟ್ ಇದು ಕಲರ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಲುಕ್ಸ್ ಕ್ಯೂಟ್.
ಸೊ ಈ ಒಂದು ಕಿಚನ್ಗೆ ತುಂಬ ಎಸೆನ್ಷಿಯಲ್ ಇತ್ತು ನನಗೆ. ಸೊ ನೀರು ನನ್ನ ಟ್ಯಾಪ್ ಮೇಲೆಲ್ಲ ಕುತ್ಕೊಳ್ಳೋದು ನಂಗೆ ಇಷ್ಟ ಆಗ್ತಿಲ್ಲ, ಅಲ್ಲೆಲ್ಲ ಗ್ರೆನೇಟ್ ಮೇಲೆ ಕುತ್ಕೊಳ್ಳೋದು ನಂಗೆ ಇಷ್ಟ ಆಗ್ತಿಲ್ಲ. ಸೊ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಇಲ್ಲಿ ಫ್ಲೋ ಬಂದು ಇಲ್ಲಿ ಫುಲ್ ಡೌನ್ ಕೊಟ್ಟಿದ್ದಾರೆ. ಸೊ ಹಿಂಗಿಟ್ರೆ ಇದು ನೀರಿಂಗ್ ಫ್ಲೋ ಆಗಿ ಈ ಒಂದು ಪಾರ್ಟಿಂದ ನೀರು ಹೊರಗೆ ಬರುತ್ತೆ. ಸೊ ನಂಗೆ ತುಂಬ ದಿನದಿಂದ ತೊಗೋಬೇಕಂತ ಇತ್ತು, ಹಾಗಾಗಿ ತೊಗೊಂಡೆ. ಇದು ಸ್ಪೂನ್ ಹೋಲ್ಡರ್. ಸೊ ಸ್ಪೂನ್ಸ್ ಏನಾದರೂ ಹಾಕಿ ಹೊರಗಡೆನಾದರೂ ಹಾಕ್ಬೋದು, ಒಳಗಡೆನಾದರೂ ಹಾಕ್ಬೋದು. ಆ್ಯಕ್ಚುಲಿ ಮೀಡಿಯಮ್ ಸೈಜ್ ಇದೆ, ತುಂಬ ಏನು ದೊಡ್ಡದು ಇಲ್ಲ, ತುಂಬ ಚಿಕ್ಕದೂ ಇಲ್ಲ. ಸೊ ಮೀಡಿಯಮ್ ಸೈಜ್ ಇದೆ. ಇದ್ರ ಕಾಸ್ಟ್ ಕೂಡ ನಾನು ಹಾಕ್ತೀನಿ. ಆ್ಯಂಡ್ ನೈಸ್, ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಕಮೋಟ್ ಬೇಬಿ ಟಾಯ್ಲೆಟ್ ಬೇಸಿನ್ ಅಥವಾ ಶೀಟ್ ಅಥವಾ ಮೇಲೆ ಇಡೋದು ಅನ್ನೋದು ಇರ್ಬೋದು. ಸೊ ಮಕ್ಕಳಿಗೆ ವಾಶ್ರೂಮ್ ಅಥವಾ ಟಾಯ್ಲೆಟ್ ಅಭ್ಯಾಸ ಮಾಡಿಸ್ಬೇಕಿದ್ರೆ ಅವ್ರಿಗೆ ತುಂಬಾ ಎಸೆನ್ಷಿಯಲ್ ಇದು. ಸೊ ಹಾಗಾಗಿ ನನ್ನ ಹತ್ರ ಆಲ್ರೆಡಿ ಒಂದಿತ್ತು, ಅದು ಹಳೇದಾಗಿತ್ತು. ಸೊ ಹಾಗಾಗಿ ಹೊಸದೊಂದು ಬೇಕಿತ್ತು ಅಂತ ನಾನು ಇದನ್ನು ತರಿಸಿದ್ದೀನಿ. ಸೊ ಇದು ಬೇಬಿ ಟಾಯ್ಲೆಟ್ ಟ್ರೈನಿಂಗ್ ಶೀಟ್ ಪ್ಯಾಡ್ ಸಮಥಿಂಗ್ ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಬಂದು ಸೂಪರ್ ಮ್ಯಾಟ್ ಲಿಪ್ ಲೈನರ್ಸ್. ಸೊ ಈ ಥರ ಬರುತ್ತೆ. ಇದರಲ್ಲಿ ಸೆಟ್ ಆಫ್ 12 ಕಲರ್ಸ್ ಬರುತ್ತೆ. ಸೊ ಈ ಥರ ನಿಮಗೆ ಯಾವ್ಯಾವ ಕಲರ್ಸ್ ಬೇಕು, ಸೊ ಎಲ್ಲ ಕಲರ್ಸ್ ಇರುತ್ತೆ. ಸೊ ಅದರಲ್ಲಿ ಒಂದು 2-3 ಎತ್ಕೊಂಡ್ಬಿಟ್ಟಿದ್ದೀನಿ, ಡೋಂಟ್ ಮೈಂಡ್. ಸೊ ಈ ಥರ ಕಲರ್ಸ್, ಪಿಗ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಲೈಟ್ ಆಗಿ ಡಾರ್ಕ್ ಆಗಿ ನಿಮ್ಗೆ ಹೇಗೆ ಬೇಕಿದ್ರೂ ಇದರಲ್ಲಿ ನೀವು ಮ್ಯಾಚ್ ಮಾಡ್ಕೋಬೋದು, ಹೈಲೈಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇದೊಂದು ಮ್ಯಾಟ್ ಲಿಪ್ ಲೈನರ್ಸ್. ಸೊ ಸೆಟ್ ಆಫ್ 12 ಬರುತ್ತೆ ಇದರಲ್ಲಿ. ಸೊ ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಪ್ಲೇಟ್ಸ್ ಇಡುವಂತಹ ಸ್ಟ್ಯಾಂಡ್. ಸೊ ಹೀಗೆ ಪ್ಲೇಟ್ಸ್ಗಳು ಅಥವಾ ಏನು ಬೇಕಾದರೂ ತಟ್ಟೆ, ಪ್ಲೇಟ್ಸು, ಚಿಕ್ಕದು ತವಾ, ಸೊ ಈ ಥರದನ್ನೆಲ್ಲನೂ ಹೋಲ್ಡ್ ಮಾಡೋದು. 3, 6, 9 ಪಾರ್ಟ್ಸ್ ಬರುತ್ತೆ ನಿಮಗೆ. ಸೊ 9 ಪ್ಲೇಟ್ಸ್ನ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಂದು 4 ಗ್ರಿಪ್ಪರ್ ಕೂಡ ಕೊಟ್ಟಿದ್ದಾರೆ. ಸೊ 4 ಗ್ರಿಪ್ಪರ್ ಕೂಡ ಇದೆ. ಸೊ ಇದು ಪ್ಲೇಟ್ಸ್ನ ಸ್ಟ್ಯಾಂಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಸೊ ಇದು ಬಂದು ಎಲೆಕ್ಟ್ರಿಕ್ ಲೈಟರ್. ಇದಕ್ಕೆ ಚಾರ್ಜರ್ ಕೂಡ ಕೊಟ್ಟಿರ್ತಾರೆ. ಅದೊಂದು ಕೇಬಲ್ ಬಂದಿರುತ್ತೆ. ಸೊ ಅದನ್ನು ನಾನು ಅಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಈ ಕಲರ್ ಬಂದಿದೆ ನನಗೆ ಲೈಟರ್. ಸೊ ಇದು ಬಂದು ಇಂಡಿಕೇಟ್ ಮಾಡುತ್ತೆ ಚಾರ್ಜ್ ಎಷ್ಟಿದೆ ಅಂತ. ಸೊ ಇದು ಆನ್ ಆಫ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಇದನ್ನು ಪ್ರೆಸ್ ಮಾಡಿ ನಾವು ಆನ್ ಮಾಡ್ಬೋದು. ಸೊ ಇಲ್ಲಿ ಇದರಲ್ಲಿ ದೀಪ ಹಚ್ಬೋದು, ದೀಪ ಲೈಟರ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಗ್ಯಾಸ್ ಹಚ್ಚೋದಕ್ಕೆ, ದೀಪ ಹಚ್ಚೋದಕ್ಕೆ, ಎವ್ರಿಥಿಂಗ್ ನೀವು ಏನೆಲ್ಲ ಬೆಂಕಿ ಹಚ್ಚಿ ಯೂಸ್ ಮಾಡ್ತಿರಲ್ಲ, ಸೊ ಪ್ರತಿಯೊಂದನ್ನು ಇದರಿಂದ ಮಾಡ್ಬೋದು. ಸೊ ಇದನ್ನು ಈ ಥರ ವರ್ಕ್ ಆಗುತ್ತೆ. ಸೊ ಇಲ್ಲಿ ಒಂದು ಸ್ಪಾರ್ಕಲ್ ಬರುತ್ತೆ. ಸೊ ಆ ಸ್ಪಾರ್ಕಲಿಂದ ಯಾವುದೇ ಥರ ದೀಪ ಅದು ಇದು ಎಲ್ಲನೂ ಇದರಿಂದ ಹತ್ಕೊಳ್ಳುತ್ತೆ. ಸೊ ಈ ಥರ ಲೈಟ್ ಎಷ್ಟು ಚಾರ್ಜ್ ಇದೆ ಅಂತ ಇಂಡಿಕೇಟರ್ ಆಗುತ್ತೆ. ದಿಸ್ ಇಸ್ ಒನ್ ಬೆಸ್ಟ್ ಪ್ರಾಡಕ್ಟ್ ಐ ಬಾಟ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಫ್ಲೆಕ್ಸಿಬಲ್ ಕೂಡ ಆಗುತ್ತೆ. ನಾವು ಯಾವ ಥರ ಫ್ಲೆಕ್ಸಿಬಲ್ ಬೇಕಾದರೂ ಮಾಡ್ಕೋಬೋದು. ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಬಂದು ನನಗೆ ಎಸೆನ್ಷಿಯಲ್, ನಿಮಗೆ ಎಸೆನ್ಷಿಯಲ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಂಗೆ ತುಂಬ ಎಸೆನ್ಷಿಯಲ್, ನನ್ನ ಮಕ್ಳಿಗೆ ತುಂಬಾ ಹೆಲ್ಪ್ ಆಗುವಂಥದ್ದು. ಸೊ ಸ್ಕೂಲ್ ಬ್ಯಾಗ್ಸ್. ಇದು ಸ್ಕೂಲ್ ಬ್ಯಾಗ್ಸ್. ನನ್ನ ಮಕ್ಕಳು ಬಂದಿದ ತಕ್ಷಣ ಆಲ್ರೆಡಿ ಅವ್ರದ್ದು ಜೊಮ್ಯಾಟ್ರಿ ಬುಕ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ನೀರವ್ಗೆ ನನ್ನ ಮಗನಿಗೆ ತರಿಸಿರುವಂಥ ಬ್ಯಾಗ್ ತುಂಬ ಚೆನ್ನಾಗಿದೆ. ಸೊ ಸುಮಾರು ಕಂಪಾರ್ಟ್ಮೆಂಟ್ಸ್ ಇದೆ. 1, 2, 3, 4, 5 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಇದು ನನ್ನ ಮಗನಿಗೆ ತರಿಸಿರೋದು ಚೆನ್ನಾಗಿದೆ. ವರ್ತ್ ಫಾರ್ ಬೈ. ಇದು ಒಂದು ಬ್ಯಾಗ್. ಆ್ಯಂಡ್ ನೆಕ್ಸ್ಟು ನನ್ನ ಮಗಳಿಗೆ ತರಿಸಿರೋದು ಬ್ಯಾಗ್ ಇದು. ಸೊ ಲಿಟಲ್ ಏಂಜಲ್ ಹುಡುಗಿ ಬ್ಯಾಗ್. ಇದು ಚೆನ್ನಾಗಿದೆ. ಸೊ ಅವಳು ಸ್ವಲ್ಪ ವೆಯ್ಟ್ ಕಡಿಮೆ ಇರೋದ್ರಿಂದ, ಸೊ ಅವಳಿಗೂ ಸ್ವಲ್ಪ ಚಿಕ್ಕದೇ ಇರಲಿ, ತುಂಬ ವೆಯ್ಟ್ ಕ್ಯಾರಿ ಮಾಡೋದು ಬೇಡ ಅಂತ ಅದಕ್ಕೋಸ್ಕರ ಇದು ಸ್ವಲ್ಪ ಪುಟ್ಟ ಬ್ಯಾಗ್. ಇದು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮಗೆ ಸೈಜ್ ನೋಡ್ಕೊಂಡು ತೊಗೊಳ್ತೀವಿ. ಇದು ಸ್ವಲ್ಪ ದೊಡ್ಡದು ಬರುತ್ತೆ, ಇದು ಸ್ವಲ್ಪ ಚಿಕ್ಕದು ಬರುತ್ತೆ. ಸೊ ಇದೆರಡು ಬ್ಯಾಗ್. ಸೊ ಬ್ಯಾಗ್ ತೊಗೊಂಡ್ಮೇಲೆ ಲಂಚ್ ಬ್ಯಾಗ್ ಕೂಡ ತೊಗೋಬೇಕಲ್ವಾ. ಸೊ ಯಾ, ದಿಸ್ ಈಸ್ ಲಂಚ್ ಬ್ಯಾಗ್ಸ್. ವೆರಿ ನೈಸ್ ಬ್ಯಾಗ್. ತುಂಬ ಲೆಂತ್ ಕೂಡ ಇದೆ. ಸೊ ಒಂದು ಎಕ್ಸ್ಟ್ರಾ ಮುಂದೆ ಪರ್ಸ್ ಕೂಡ ಕೊಟ್ಟಿದ್ದಾರೆ. ಇದು ನೀರವ್ ಸೂರ್ಯಂದು ಬ್ಯಾಗ್. ಓಕೆ, ಅವನು ನೀರವ್ ಸೂರ್ಯಂದ ಅಂತ ಹೇಳ್ತಾ ಇದ್ದಾನೆ. ಸೊ ಅದು ನೀರವ್ ಸೂರ್ಯಂದು. ಆ್ಯಂಡ್ ಒಂದು ಎಕ್ಸ್ಟ್ರಾ ಸ್ಪೂನ್ ಸಮಥಿಂಗ್ ಏನಾದರೂ ಹಾಕೋದಕ್ಕೆ ಎಕ್ಸ್ಟ್ರಾ ಕಂಪಾರ್ಟ್ಮೆಂಟ್. ಆ್ಯಂಡ್ ಬಂದು ಒಳಗಡೆ
ಇದು ನ್ಯಾಪ್ಕಿನ್ ಇಟ್ಟಿದ್ದಾರೆ, ಡೋಂಟ್ ಮೈಂಡ್. ಆ್ಯಂಡ್ ತುಂಬ ದೊಡ್ಡ ಸ್ಪೇಸ್ ಇದೆ. ಸೊ ಹಿಂಗೆ ಜಿಪ್ಪನ್ನ ಈ ಥರ ಹೋಲ್ಡ್ ಮಾಡಿದ್ರೆ ಹಿಂಗಾಗುತ್ತೆ ಬ್ಯಾಗ್. ಇದು ಸೆಟ್ ಆಫ್ 2ನೇ ಬರುತ್ತೆ. ಸೊ ವೆರಿ ಬ್ಯೂಟಿಫುಲ್ ಕ್ವಾಲಿಟಿ ಆ್ಯಂಡ್ ತುಂಬ ಥಿಕ್ಕಾಗಿದೆ, ಚೆನ್ನಾಗಿದೆ. ಆ್ಯಂಡ್ ಹ್ಯಾಂಡಲ್ ಕೂಡ ಸ್ಪೇಷಿಯಸ್ ಆಗಿದೆ ತುಂಬಾ. ದಿಸ್ ಇಸ್ ಒನ್. ಇದು ಬಂದು ನಿಹಾರಿಕಾಗೆ. ಸೊ 2 bags for 2 kids, lunch bags. ನೈಸ್. ಇದು ನಿಹಾರಿಕನ್ ಬ್ಯಾಗ್. ಇಷ್ಟು ಇವತ್ತಿನ ನನ್ನ ಮೀಶೋ ವ್ಲಾಗ್ ಅಥವಾ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ನ ವ್ಲಾಗ್ ಇದಾಗಿತ್ತು. ತುಂಬ ದಿನದಿಂದ ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ಸೊ ಹಾಗಾಗಿ ಬೇಜಾರು ಮಾಡ್ಕೊಬೇಡಿ. ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಇನ್ನು ಮುಂದೆ ವಿಡಿಯೋಸ್ನ ಮಾಡೋದಕ್ಕೆ. ಆ್ಯಂಡ್ ಕೆಲವೊಂದಷ್ಟು ಐಟಮ್ಸ್ ನಾನು ತರಿಸ್ಕೊಂಡಿದ್ದೆ, ಇದು ಕೆಲವೊಂದಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು, ಇದ್ರ ರಿವ್ಯೂ ಕೊಡ್ಬೋದು ಅನ್ನೋ ರೀಸನ್ಗೋಸ್ಕರ ನಾನು ಈ ಪ್ರಾಡಕ್ಟ್ಗಳನ್ನ ನಿಮ್ಮ ಮುಂದೆ ತೋರಿಸಿದ್ದೀನಿ. ಆ್ಯಂಡ್ ಇದ್ರ ಕಾಸ್ಟ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಯಾರಿಗಾದರೂ ಹೆಲ್ಪ್ ಆದರೆ ತುಂಬಾ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್ ಆಲ್ ಆ್ಯಂಡ್ ಬಾಯ್.